ನಮಸ್ಕಾರ ಫ್ರೆಂಡ್ಸ್, ಎಲ್ರಿಗೂ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಬನ್ನಿ ನಮ್ಮ ಮನೆಯಲ್ಲಿ ದೀಪಾವಳಿನ ಹೇಗೆ ಆಚರಿಸಿದ್ವಿ ಅಂತ ನೋಡ್ಕೊಂಬರೋಣ. ಹಬ್ಬದ 2 ದಿನ ಮುಂಚೆನೇ ಮನೆ ಎದುರುಗಡೆ ಲೈಟಿಂಗ್ಸ್ ಹಾಕಿದ್ವಿ. ದೀಪಾವಳಿಯ ಮೊದಲನೇ ದಿನ ನೀರು ತುಂಬೋ ಹಬ್ಬ ಅಂತ ನಾವು ಆಚರಣೆ ಮಾಡ್ತೀವಿ. ಹಾಗಾಗಿ 2 ಪಾತ್ರೆಯಲ್ಲಿ ನೀರು ತುಂಬಿಟ್ಟು ನೀರನ್ನ ಪೂಜೆ ಮಾಡೋದು ಅಂತ. ಅದಾದ ನೆಕ್ಸ್ಟ್ ಡೇ ಅಂದರೆ ನರಕ ಚತುರ್ದಶಿಯ ದಿನ ಎಲ್ಲರೂ ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ಆರತಿ ಮಾಡಿಸ್ಕೊಳ್ಳೋದು ಮನೆಯ ಹೆಣ್ಮಕ್ಳ ಕಡೆಯಿಂದ. ನಮ್ಮ ದೇಶದಲ್ಲಿ ಪ್ರತಿಯೊಂದು ಹಬ್ಬದಲ್ಲೂ ಪ್ರತಿಯೊಂದು ಆಚರಣೆಗೂ ಒಂದೊಂದು ಅರ್ಥಗಳಿದೆ. ಇದೆಲ್ಲ ನೋಡಿ ಮನೆಯಲ್ಲಿರೋ ಎಲ್ಲರ ಬಾಂಧವ್ಯ ಹಾಗೂ ಸಂಬಂಧಗಳನ್ನು ಗಟ್ಟಿ ಮಾಡುತ್ತೆ. ಹಿರಿಯರು ಮಾಡಿರುವ ಈ ಪದ್ಧತಿಗಳು, ಆಚರಣೆಗಳು, ಎಲ್ಲ ಹಬ್ಬಗಳನ್ನು ನಾವು ಹೀಗೆ ಆಚರಿಸ್ಕೊತಿರೋಣ. ನಮ್ಮ ದೇಶದ ಸಂಸ್ಕೃತಿಯನ್ನು ಇನ್ನಷ್ಟು ಬೆಳೆಸೋಣ. ನನ್ನ ಮಗಳು ಪ್ರಣವಿ ನನಗೆ ಹಣೆಗೆ ತಿಲಕ ಇಟ್ಟು ದೃಷ್ಟಿ ಬೊಟ್ಟಿಟ್ಟು ಆರತಿ ಮಾಡಿದ್ಲು. ಅವಳಿಗೂ ಸಹ ಈ ಹಬ್ಬಗಳು, ಆಚರಣೆಗಳು, ರೆಡಿ ಆಗೋದು ಇದನ್ನೆಲ್ಲ ಮಾಡೋದಂದರೆ ತುಂಬ ಇಷ್ಟ. ತುಂಬ ಖುಷಿಯಾಗಿ ಇದನ್ನೆಲ್ಲ ಮಾಡ್ತಾಳೆ ಅವಳು. ಆರತಿ ಮಾಡಾದ್ಮೇಲೆ ಅವಳಿಗೆ ರಿಟರ್ನ್ ಗಿಫ್ಟ್ ಕೊಟ್ಟಾಗ ಅವಳಿಗೂ ತುಂಬ ಖುಷಿ ಆಯಿತು. ನೋಡಿ ಅವಳ ನಗು. ಹಬ್ಬಕ್ಕೆ ಅಂತ ಮನೇಲಿ ಮಾಡಿರೋ ತಿಂಡಿಗಳು. ಕೊನೆಗೆ ಸ್ವೀಟ್ ತಿನ್ಸಿದ್ಲು. ಸ್ವೀಟ್ ತಿಂದು ಈ ಹಬ್ಬನ ಆಚರಣೆ ಮಾಡಿದ್ವಿ. ಈ ಥರ ನರಕ ಚತುರ್ದಶಿಯ ದಿನ ನಾವು ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಮಗಳಿಗೋಸ್ಕರ ನಾವು ಸ್ವಲ್ಪ ಪಟಾಕ್ಷಿ ತಂದಿದ್ವಿ. ಪಟಾಕ್ಷಿಗಳು ಸುಡೋದನ್ನು ನೋಡಿ ಅವಳು ಖುಷಿ ಆಗಲಿ. ತಾನೂ ಸಹ ಹೆದರ್ಕೊಂಡು ಅಲ್ಪ ಸ್ವಲ್ಪ ಪಟಾಕ್ಷಿನ ಹಾರಿಸಿದ್ಲು, ಖುಷಿಪಟ್ಲು. ನೆಕ್ಸ್ಟ್ ಡೇ ದೀಪಾವಳಿಯ ಲಕ್ಷ್ಮೀ ಪೂಜೆ ಪ್ರಯುಕ್ತ ಮನೆಯನ್ನು ಹೂಗಳಿಂದ ಅಲಂಕರಿಸಿದ್ವಿ. ಬಾಗಿಲಿಗೆ ತೋರಣ ಎಲ್ಲ ಕಟ್ಟಿ ಸಿಂಗಾರ ಮಾಡಿದ್ವಿ. ಚೆನ್ನಾಗಿ ಕಾಣ್ತಾ ಇತ್ತು. ಆಮೇಲೆ ಲಕ್ಷ್ಮೀ ಪೂಜೆ ಪ್ರಿಪ್ರೇಷನ್, ಲಕ್ಷ್ಮಿ ಕೂರಿಸಿದ್ವಿ. ದೀಪಾವಳಿ ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆಗೆ ತುಂಬ ಶ್ರೇಷ್ಠವಾದ ದಿನ. ಅದಕ್ಕೋಸ್ಕರ ಎಲ್ಲರೂ ಅಮಾವಾಸ್ಯೆ ದಿನ ಪೂಜೆ ಮಾಡ್ತಾರೆ. ಸೊ ಹಾಗೆ ನಾವು ಮಹಾಲಕ್ಷ್ಮಿ ಪೂಜೆ ಮಾಡಿದ್ವಿ. ಲಕ್ಷ್ಮಿ ಅಲಂಕಾರ ಪ್ರಿಯೆ. ಹಾಗಂತ ಲಕ್ಷ್ಮಿಗೆ ಸ್ವಲ್ಪ ಅಲಂಕಾರ ಮಾಡಿ ರಂಗೋಲಿ ಹಾಗೂ ಬೇರೆ ಬೇರೆ ಬಣ್ಣದ ಹೂಗಳಿಂದ ಸ್ವಲ್ಪ ಡೆಕೋರೇಟ್ ಎಲ್ಲ ಮಾಡಿದ್ವಿ. ಲಕ್ಷ್ಮೀ ಪೂಜೆ ಹೇಗಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದೇವರ ಸೃಷ್ಟಿ ಈ ಹೂವುಗಳು. ವಿಧ ವಿಧವಾದ ಬಣ್ಣಗಳಿಂದ, ವಿಧ ವಿಧ ಆಕಾರಗಳಿಂದ ಎಷ್ಟು ಚೆನ್ನಾಗಿರುತ್ತೆ ಈ ಹೂಗಳೆಲ್ಲ. ಅದರಿಂದ ನಾವು ಮತ್ತೆ ದೇವರಿಗೆ ಅಲಂಕಾರ ಮಾಡೋದು, ಅದು ನೋಡೋಕ್ಕೆ ಒಂಥರ ಖುಷಿ. ಮಹಾಲಕ್ಷ್ಮಿ ನಮಗೆ ಹಾಗೂ ನಿಮ್ಮೆಲ್ಲರಿಗೂ, ನಿಮ್ಮ ಮನೆಗೆ ಎಲ್ಲರ ಮನೆಗಳಲ್ಲೂ ಸದಾಕಾಲ ನೆಲೆಸಿರಲಿ. ಮಹಾಲಕ್ಷ್ಮಿ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ. ನಮ್ಮ ಮನೆಯ ಪುಟಾಣಿ ಲಕ್ಷ್ಮಿ ಸಹ ಲಕ್ಷ್ಮೀ ಪೂಜೆಯಲ್ಲಿ ಭಾಗಿಯಾಗಿದ್ಲು. ಅವಳು ಒಂದು ಚಿಕ್ಕ ಚಿಕ್ಕ ಕೆಲಸ ಮಾಡಿಕೊಂಡು ಆರತಿ ಮಾಡಿ ತುಂಬ ಖುಷಿ ಪಟ್ಲು ಲಕ್ಷ್ಮೀ ಪೂಜೆ ದಿನ. ಲಕ್ಷ್ಮೀ ದೇವಿ ಮುಂದೆ ಪಟಾಕ್ಷಿ ಹಾರಿಸೋದು ಅವ್ಳಿಗೆ ಇಷ್ಟ. ಸೊ ಅದನ್ನು ಈಡೇರಿಸಿದ್ವಿ. ಅದೇ ದಿನ ಇನ್ನಷ್ಟು ಬೇರೆ ಬೇರೆ ವೆರೈಟಿ ಪಟಾಕ್ಷಿಗಳನ್ನ ಹಾರಿಸಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ನಮ್ಮ ಮನೆಯಲ್ಲಿ ನಾವು ದೀಪಾವಳಿನ ಹೀಗೆ ಆಚರಿಸಿದ್ವಿ. ಹೇಗಿತ್ತು ನಮ್ಮ ಸೆಲೆಬ್ರೇಷನ್ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.